ಪ್ಲಾಸ್ಟಿಕ್ ಫ್ರೀ ಪೊಲ್ಯೂಷನ್ ಅಂತ ಹೇಳಿ ಒಂದು ಅವೇರ್ನೆಸ್ ಕಾರ್ಯಕ್ರಮಗಳನ್ನು ಮಾಡ್ತೇವೆ. ಇದೇ ದಿವಸ ನಾನು ಕೆಲವೊಂದು ಗಿಡಗಳನ್ನು ಸಹಿತ ನಿಮ್ಮ ಕಾಲೇಜ್ ಆವರಣದಲ್ಲಿ ಪ್ಲಾಂಟ್ ಮಾಡಬೇಕು ಅಂತೇಳಿ ಅವರ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಒಂದು 4-5 ಗಿಡಗಳನ್ನು ಸಹಿತ ನಾವು ಪ್ಲಾಂಟ್ ಮಾಡಿಸಿದ್ವಿ. ಇದರ ಉದ್ದೇಶ ಏನು? ಪರಿಸರವನ್ನು ರಕ್ಷಣೆ ಮಾಡಬೇಕು, ಪರಿಸರವನ್ನು ಬೆಳೆಸಬೇಕು ಅಂದಾಗ ಮಾತ್ರ ನಾವು ಸ್ವಚ್ಛವಾದ ಭಾರತವನ್ನು, ಸ್ವಚ್ಛವಾದಂಥ ಕರ್ನಾಟಕವನ್ನು, ಸ್ವಚ್ಛವಾದ ಕೋಲಾರವನ್ನು ನಾವು ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಹೊರಗಡೆ ನಾವು ನೋಡ್ತೇವೆ ಇಲ್ಲಿ ನಮ್ಮ ಕೋಲಾರ, ಹೆಮ್ಮೆ ಕೋಲಾರ ಏನದು ಬೋರ್ಡು ಕಾಲೇಜಲ್ಲಿ ನೋಡಿಲ್ಲ. ನಮ್ಮ ಹೆಮ್ಮೆ ನಮ್ಮ ಕೋಲಾರ ಹಂಗೆ ಹೇಳ್ಬೇಕು ಅಂದ್ರೆ ಏನಿರಬೇಕು? ವ್ಯಸನ ಮುಕ್ತ ಆಗಿರಬೇಕು, ಪೊಲ್ಯೂಷನ್ ಫ್ರೀ, ಪ್ಲಾಸ್ಟಿಕ್ ಪೊಲ್ಯೂಷನ್ ಫ್ರೀ ಆಗಿರಬೇಕು ಅಲ್ವಾ, ಏಡ್ಸ್ ಫ್ರೀ ಆಗಿರ್ಬೇಕು. ಅಂದಾಗ ಮಾತ್ರ ನಮ್ಮ ಹೆಮ್ಮೆ ಕೋಲಾರ ಅಂತ ಹೇಳ್ಬೋದು ಅಲ್ವಾ. ಅದೆಲ್ಲ ಇತ್ತು ಒಂದು ಹೆಮ್ಮೆ ಹೇಳಕ್ಕೆ ಬರುತ್ತಾ? ಐ ಥಿಂಕ್ ನಾಟ್ ಓನ್ಲಿ ಆರ್ ಟೆಲ್ಲಿಂಗ್ ಅಬೌಟ್ ಕೋಲಾರ್ ಬಟ್ ಆಲ್ಸೋ ದ ಅದರ್ ಸ್ಟೂಡೆಂಟ್ಸ್ ಆರ್ ಕಮಿಂಗ್ ಫ್ರಮ್ ಅದರ್ ಡಿಸ್ಟ್ರಿಕ್ಟ್ ಆರ್ ಅದರ್ ಸ್ಟೇಟ್ ಆಲ್ಸೋ ಅಲ್ವಾ. ಬೇರೆ ರಾಜ್ಯದಿಂದ ಏನು ಬಂದರೆ ನೀವು ಸಹಿತ ನಿಮ್ಮ ಒಂದು ಸ್ಟೇಟ್ ಅಥವಾ ನಿಮ್ಮ ಜಿಲ್ಲೆ, ನಿಮ್ಮ ಊರು ಒಂದು ಇದರಿಂದ ಮುಕ್ತ ಆಗಬೇಕು ಅಂದರೆ ನೀವು ಮೊದಲು ಅದರ ಬಗ್ಗೆ ಅರಿವನ್ನು ಹೊಂದಿರಬೇಕು. ದೆನ್ ಓನ್ಲಿ ಯು ಕ್ಯಾನ್ ಗಿವ್ ದ ಅವೇರ್ನೆಸ್ ಟು ದಿ ಅದರ್ಸ್ ಅಲ್ವಾ. ಸೊ ಅದನ್ನು ನೀವು ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಕೊನೆಯದಾಗಿ ನಮ್ಮ ಯಂಗ್ ಇಂಡಿಯಾ ಡೆವಲಪ್ಮೆಂಟ್ ಸೊಸೈಟಿ ಅವರು ಈ ಒಂದು ಕಾರ್ಯಕ್ರಮ ಯೂತ್ ದಿವಸ ಹಮ್ಮಿಕೊಂಡಿದ್ದಾರೆ ಅನ್ನೋ ಉದ್ದೇಶ ಏನೋ ಆ ಯಂಗ್ ಯೂತ್ಗಳಿಗೆ ಅದರ ಬಗ್ಗೆ ಅರಿವನ್ನು ಮೂಡಿಸಬೇಕು ಅಲ್ವಾ. ಸೊ ಅದರಷ್ಟೇ ಅಲ್ಲ, ಅವರು ಅದರಿಂದ ಮುಕ್ತರಾಗಿ, ವ್ಯಸನ ಮುಕ್ತರಾಗಿ ಒಂದು ಸದೃಢ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದರ ಬಗ್ಗೆ ಅರಿವನ್ನು ಹೊಂದಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಮೇಡಮ್ ಈಗಾಗಲೇ ಹಲವಾರು ಎಕ್ಸಾಂಪಲ್ಸ್ ಸಹಿತ ಕೊಟ್ಟಿದ್ದಾರೆ. ಇನ್ನೂ ಒಂದು ಕೊನೆಯದಾಗಿ ಹೇಳ್ತೀನಿ, ಮೊನ್ನೆ ಒಂದು SFS ಕಾಲೇಜಲ್ಲಿ ಆದಂಥ ಒಂದು ಉದಾಹರಣೆ ನಮಗೆಲ್ಲ ಗೊತ್ತಿರ್ಬೋದು. 17 years ಗರ್ಲ್ ಹ್ಯಾಸ್ ಡೆಲಿವರ್ಡ್ ದಿ ಚೈಲ್ಡ್ ಇನ್ ದಿ ಟಾಯ್ಲೆಟ್ ಅಲ್ವಾ. ದಟ್ ಈಸ್ ಬಿಕಾಸ್ ಆಫ್ ದಿಸ್ ಯಂಗ್ ಏನೋ ಪೋಕ್ಸೋ ಕಾಯ್ದೆಗೆ ಅವನು ಇನ್ವಾಲ್ವ್ ಆದ್ರಲ್ಲಿ. ನನ್ನ